ಅವ್ರ ಪಾಪ ಏನೋ ಹೇಳ್ತಾ ಇದ್ದಾರೆ, ನಿಮ್ಮ ಗಲಾಟೆಗೆ ಅವ್ರು ಕೇಳಿಸ್ತಾನೆ ಇಲ್ಲ. ಒಳ್ಳೆ ಖುಷಿ ಶ್ರೀಹರಿ, ಪ್ರಿಯೆ, ನನ್ನನ್ನು ಕರೆಸಿದ ಕಾರಣವೇನು? ಪ್ರಿಯೆ, ಪ್ರಿಯಾ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ಮೌನ ಜಾಣೆ ಬಳಿ ಬಾರೆ ಬಾಳಿನ ಕವಿ ವೀಣೆ. ಮೌನ ಜಾಣೆ ಬಳಿ ಬಾರೆ ಬಾಳಿನ ಕವಿ ವೀಣೆ. ಒಂದಾದ ಹೃದಯದ ಸವಿ ನುಡಿಯು ಮಂದಾರ ಮಾಲೆ ಸುದ ಸವಿಯು. ಕರೆ ನೀಡಿದೆ ಮಧು ಮಾಸ ತಂಗಾಳಿ ತಾಬಿಸಿದೆ. ಮಧು ಮಾಸ ತಂಗಾಳಿ ತಾಬಿಸಿದೆ. ಮೌನ ಜಾನೆ ಬಳಿ ಬಾರೆ ಬಾಳಿನ ಸವಿ ವೀಣೆ. ಬಳಿ ಬಾರೆ ಬಾಳಿನ ಸವಿ ವೀಣೆ. ಅಹೇ ರುಕ್ಮಿಣಿ, ನೋಡು, ಏನದು? ಈ ಲೋಕದಲ್ಲಿ ಮದೋನ್ಮತ್ತನಾದವರಿಗೆ ಐಶ್ವರ್ಯ ಪ್ರಾಪ್ತಿಯಾದ ಮೇಲೆ ಗುರು ಹಿರಿಯರನ್ನು ಲೆಕ್ಕಿಸದೆ ಅಹಂಭಾವ ಮಮಕಾರಗಳಿಂದ ಅಹೇ ರಮಣ ಸಜ್ಜನರನ್ನು ತಿರಸ್ಕರಿಸುತ್ತಾ ತಮಗಿಂತ ಹಿರಿಯರಿಲ್ಲೆಂದು ಹಿಕ್ಕುವರು ನೋಡು ರುಕ್ಮಿಣಿ, ಎನ್ನ ಹೃದಯದ ರಾಣಿ. ಹೃದಯೇಶ್ವರಿ, ನಿನ್ನನ್ನು ಜರೆದು ಮಾತನಾಡುವರೆಂದು ಹೇಳಿದೆಯಾ? ಹೌದು ಪ್ರಿಯೆ. ಅಂಥವರು ಯಾರಿರುವರು? ಇರುವರು ಪ್ರಿಯೆ. ಹೌದೇ? ಹೌದು. ನನಗೆ ತಿಳಿಯದಲ್ಲ. ಹೌದು ಪ್ರಿಯೆ. ಹೌದೇ? ಹೌದು ಪ್ರಿಯೆ. ಶ್ರೀಹರಿ, ಪ್ರಿಯೆ, ಹೇಳಲೆ. ಅದೇನು ಚೆನ್ನಾಗಿ ಹೇಳು. ಜಲದೇಶ ಎನ್ನ ಜಗದೊಡೆಯ ಬಿಡಿಸೆನ್ನ ಸಂಶಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಶ್ರೀಹರಿ, ಹೇಳಲೆ. ಚೆನ್ನಾಗಿ ಹೇಳು. ಜಲದಿಶ ಎನ್ನ ಜಗದೊಡೆಯ ಬಿಡಿಸೆನ್ನ ಸಂಶಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಭುವನ ಬಾಲಕ ಬ್ರಹ್ಮಾಂಡ ನಾಯಕ ಲೋಕ ರಕ್ಷಕ ನೀ ಎನ್ನ ಪ್ರಿಯತಕ. ಭುವನ ಬಾಲಕ ಬ್ರಹ್ಮಾಂಡ ನಾಯಕ ಲೋಕ ರಕ್ಷಕ ನೀ ಎನ್ನ ಪ್ರಿಯತಕ. ನಿನಗೆ ತಿಳಿಯದ ವಿಷಯದಾವುದು, ನಿನಗೆ ತಿಳಿಯದ ವಿಷಯದಾವುದು ಮಾಧವ ಕೇಶವ. ಪ್ರಿಯಾ, ಪ್ರಿಯೆ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಅಹೋ ಶ್ರೀಹರಿ, ಪ್ರಿಯೆ, ಈ ಜಗದ ಸೃಷ್ಟಿಕರ್ತನು ನೀನೇ ಅಲ್ಲವೇ? ಅಂದ ಬಳಿಕ ನಿನ್ನನ್ನು ಜರಿದು ಮಾತನಾಡುವವರು ಪ್ರಾಣಕಾಂತೆ, ಅದರ ಸಂಗತಿ ನನಗೆ ಗೊತ್ತಿಲ್ಲ.
ನಿನ್ನನ್ನು ಜರಿದು ಮಾತನಾಡುವವರು ದಾರು ಅದರ ಸಂಗತಿಯನ್ನು ಎನ್ನು ಮುಂದೆ ತಿಳಿಸುವಂತವನಾಗು ದೇವ ಮಹಾನ್ ಭಾವ. ಅಹೇ ಪ್ರಾಣಕಾಂತೆ, ಪ್ರಾಣಕಾಂತ ಇದು ಅಲ್ಲದೆ ಆ ಮತ್ತು ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಇರ್ಲಾ 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 ಭುವನ ವೀರನು ನಿಮ್ಮ ಅಣ್ಣನು. ಕಾಂತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಪ್ರಿಯ. ಭುವನ ವೀರನು ನಿಮ್ಮ ಅಣ್ಣನು, ತನ್ನ ಮದದಿ ಜಗದಿ ತಾನೇ, ತನ್ನ ಮದದಿ ಜಗದಿ ತಾನೇ ಶ್ರೇಷ್ಠನೆನ್ನುವನು ಎನ್ನ ನಿಂದೆಗೈವನು. ಶ್ರೇಷ್ಠನೆನ್ನುವನು ಎನ್ನ ನಿಂದೆಗೈವನು. ಭುವನ ವೀರನು ನಿಮ್ಮ ಅಣ್ಣನು. ನಿಮ್ಮಣ್ಣನನು ದಿನವೂ ಬಿಡದೆ ಸಲಹಿದೇನ. ಕಾಂತೆ ಚೆನ್ನಾಗಿ ಕೇಳು. ನಿಮ್ಮಣ್ಣನನು ದಿನವೂ ಬಿಡದೆ ಸಲಹಿದೇನ. ಅತಿರಥ ಮಹಾರಥಿಕರನೆಲ್ಲ. ಕಾಂತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಪ್ರಿಯ. ಅತಿರಥ ಮಹಾರಥಿಕರನೆಲ್ಲ ಹತವಗೊಳಿಸಿದೆ, ನಾಶಗೈಸಿದೆ. ಹತವಗೊಳಿಸಿದೆ, ನಾಶಗೈಸಿದೆ. ಭುವನ ವೀರನು ನಿಮ್ಮ ಅಣ್ಣನು. ಅಹೇ ಪ್ರಿಯೆ, ಶ್ರೀಹರಿ ಭರತ ವೀರನಾದ ಪಾಂಡವರ ಮಧ್ಯದಲ್ಲಿರುವ ಅರ್ಜುನನು ತನಗಿಂತಲೂ ಯುಕ್ತಿ ಶಕ್ತಿ ಭಕ್ತಿಯಲ್ಲಿ ಮಿಂಚಿದವರು ಈ ಲೋಕದೋಳ್ ಯಾರೂ ಇಲ್ಲವೆಂತಲೂ. ಅಹೇ ರಮಣಿ, ರಮಣ ನಾನು ತನಗೆ ಸಾರಥಿಯಾಗಿದ್ದರಿಂದ ನಾನು ಕೇವಲ ಕೂಲಿಗೈವೆನೆಂತಲೂ, ಆಹಾ ನನ್ನನ್ನು ತನ್ನ ಸ್ವಾಧೀನ ಮಾಡಿಕೊಂಡಿದ್ದೇನೆಂತಲೂ, ತನಗಿಂತ ಅಧಿಕರಾದವರು ಯಾರೂ ಇಲ್ಲವೆಂತಲೂ ನಾರದ ಮುನಿಪುಂಗವರಿಂದ ತಿಳಿದು ಬಂದಿತು. ಹೌದೇ ಕೇಳಿದೆಯ ಈ ಮಾತು ರುಕ್ಮಿಣಿ ಪನ್ನಗವೇಣಿ? ಶ್ರೀಹರಿ ಪ್ರಾಣಕಾಂತೆ, ನನ್ನ ಅಣ್ಣನು ನಿನ್ನನ್ನು ಜರಿದು ಮಾತನಾಡಿರುವನೆ. ಹೌದು ಕಾಂತೆ. ಈ ಮಾತನ್ನು ನಾನು ನಂಬಬೇಕೆ? ಸಹಜವಾಗಿ ನಂಬಲೇಬೇಕು ಕಾಂತೆ. ಇದು ಸರಿಯಲ್ಲ. ಅದು ಯಾತಕ್ಕೆ ಕಾಂತೆ? ಅದು ಯಾತಕ್ಕೆಂದು ಕೇಳುತ್ತಿರುವೆಯಾ? ಹೌದು ಕಾಂತೆ. ಕಾಂತ ಕಾಂತೆ, ನನ್ನ ಅಣ್ಣನು ಸದಾ ಕಾಲ ನಿನ್ನನ್ನೇ ನಂಬಿ ಬದುಕುತ್ತಿರುವನು. ಹೌದು ಕಾಂತೆ. ನಿನ್ನ ಮಿತ್ರನು ನನ್ನ ಅಣ್ಣನು. ಹೌದು ಕಾಂತೆ. ಅಂದ ಬಳಿಕ ನಿನ್ನನ್ನು ಅದೇವ ರೀತಿಯಾಗಿ ಜರಿಯುವನು? ಜರೆದಿರುವನು ಕಾಂತೆ. ಜರೆದಿರುವನೆ. ಹೌದು ಕಾಂತೆ. ಕಾಂತ ಕಾಂತೆ, ಹೇಳಲೆ. ಚೆನ್ನಾಗಿ ಹೇಳು. ಜಗದೊಡೆಯ ಜಗನ್ನಾಥ ನಿನ್ನ ಮಾತು ಒಪ್ಪಲಾರೆ ನಾ ಸರ್ವತ, ನಿನ್ನ ಮಾತು ನಂಬಲಾರೆ ನಾ ಸರ್ವತ. ನನ್ನ ಪ್ರೀತಿಯ
ನಡತೆಯ ಒಪ್ಪಲಾರೆ ತಿಥಿ ಪಾಲನೆ ನಿನ್ನ ನಡತೆಯ ಒಪ್ಪಲಾರೆ ತಿಥಿ ಪಾಲನೆ ಜಗದೊಡೆಯ ಜಗನ್ನಾಥ ನಿನ್ನ ಮಾತು ಒಪ್ಪಲಾರೆ ನಾ ಸರ್ವತ ನಿನ್ನ ಮಾತು ನಂಬಲಾರೆ ನಾ ಸರ್ವತ ಆಹೋ ಶ್ರೀ ಹರೇ ಅಹೇ ಪ್ರಾಣ ಪ್ರಿಯೆ ಪ್ರಿಯ ಪ್ರಿಯೆ ನನ್ನ ಅಣ್ಣನಾದ ಪಾರ್ಥನು ಸದಾಕಾಲ ನಿನ್ನನ್ನೇ ನಂಬಿ ಬದುಕುತ್ತಿರುವನಲ್ಲವೇ ಅಹುದು ಕಾಂತೆ ಅಂದ ಬಳಿಕ ನಿನ್ನನ್ನು ಜರಿಯುವನೆ ಅಹುದು ಕಾಂತೆ ಈ ನಿನ್ನ ಮಾತನ್ನು ನಾನು ಸರ್ವತ ಒಪ್ಪಲಾರೇನು ಪ್ರಿಯ ಇದೇನು ನೀನು ನನ್ನ ಅಣ್ಣನಿಗೆ ಮಾಡುತ್ತಿರುವ ಅನ್ಯಾಯ ಅಹೇ ಪ್ರಿಯೆ ಕೃಷ್ಣಪಾದಕ್ಕೆ ಒಂದು 6 ನಾಯರ್ ಮಾಡಿರುತ್ತಾರೆ. ಕುರುಗೋಡಿನ ಬದ್ರಿಷ್ಟಿ ಟೀ ಸ್ಟಾಲ್ ಮತ್ತು ಕರೆಬಂಡೆ ವ್ಯಾಪಾರಸ್ಥರು ಈ ಸಂಘಕ್ಕೆ 501 ರೂಪಾಯಿಗಳನ್ನು ಆಯರ್ ಮಾಡಿರ್ತಾರೆ. ಅಹೇ ಕಾಂತೆ ಕಾಂತ ಇದು ಅಲ್ಲದೆ ಮತ್ತು ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಹೇ ಸಾತ್ವಿ ಮಣಿ ಬಾ ಪ್ರಿಯ ರುಕ್ಮಿಣಿ. ಕಾಂತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪ್ರಿಯ ರುಕ್ಮಿಣಿ ಹೇ ಸಾತ್ವಿ ಮಣಿ ಬಾ ಪ್ರಿಯ ರುಕ್ಮಿಣಿ ಬಾಬಾರೆ ಎನ್ನ ಮೋಹದಾರಗಿಣಿ ಕೇಳೆ ಎನ್ನ ಮಾತಿನ ಜಾಣಿ. ಕಾಂತೆ ಚೆನ್ನಾಗಿ ಕೇಳು. ಸಾಗನೂರು ಗೋಪಾಲಪುರ 500 ರೂಪಾಯಿ ನಾಯರ್ ಮಾಡಿರುತ್ತಾರೆ. ಮಣಿ ಬಾ ಪ್ರಿಯ ರುಕ್ಮಿಣಿ ಹೇ ಸಾತ್ವಿ ಮಣಿ ಬಾ ಪ್ರಿಯ ರುಕ್ಮಿಣಿ ಬಾಬಾರೆ ಎನ್ನ ಮೋಹದಾರಗಿಣಿ ಈ ಕೇಳೆ ಎನ್ನ ಮಾತಿನ ಜಾಣಿ. ಪಾರ್ಥನಿಗೆ ಜಗದಿರುವ ನಿಜ ಭಕ್ತರ ತೋರಿಸಲೇಬೇಕೆಂದು ಎನಗಾತುರ. ಕಾಂತೆ ಚೆನ್ನಾಗಿ ಕೇಳು. ಪಾರ್ಥನಿಗೆ ಜಗದಿರುವ ನಿಜ ಭಕ್ತರ ತೋರಿಸಲೇಬೇಕೆಂದು ಎನಗಾತುರ. ಮಧ್ಯಮ ಪಾಂಡವನ ಮದ ಮತ್ಸರ. ಕಾಂತೆ ಚೆನ್ನಾಗಿ ಕೇಳು. ಮಧ್ಯಮ ಪಾಂಡವನ ಮದ ಮತ್ಸರ ಎನ ಮನದಲ್ಲಿ ಎನ ಮನದಿ ತಂದಿಹುದು ಬಹು ಬೇಸರ. ಹೇ ಸಾತ್ವಿ ಮಣಿ ಬಾ ಪ್ರಿಯ ರುಕ್ಮಿಣಿ ಹೇ ಸಾತ್ವಿ ಮಣಿ ಬಾ ಪ್ರಿಯ ರುಕ್ಮಿಣಿ ಬಾಬಾರೆ ಎನ್ನ ಮೋಹದಾರಗಿಣಿ ನೀ ಕೇಳೆ ಎನ್ನ ಮಾತಿನ ಜಾಣಿ.
ಅಷ್ಟು ಸುಖ ಈ ಜಗತ್ತ ಯಾರು ಇಲ್ಲ. ಅಹೇ ಸಾತ್ವಿ ಮಣಿ, ಶ್ರೀಹರೇ, ಅರ್ಜುನನಿಗಿಂತಲೂ ಯುಕ್ತಿ ಶಕ್ತಿ ಭಕ್ತಿಗಳಲ್ಲಿ ಹೆಚ್ಚಿನವರಿರುವರು. ಅವರನ್ನು ಈ ಅರ್ಜುನನಿಗೆ ಪ್ರತ್ಯಕ್ಷ ಮಾಡಿಸಿ ತೋರಿಸಬೇಕೆನ್ನುವುದೇ ಎನ್ನ ಅಭಿಲಾಷೆ ಇರುವುದು. ಅಹೇ ರಮಣಿ, ಇರಲಿ. ಇಷ್ಟರೊಳಗೆ ನನ್ನನ್ನು ಕಾಣಲು ಅರ್ಜುನನು ಬರುವವನಿದ್ದಾನೆಂದು ಮುನಿಪುಂಗವರು ನನಗೆ ತಿಳಿಸಿರುವರು. ಕಾಂತೆ ಗುಣವಂತೆ. ಅಮ್ಮ ರುಕ್ಮಿಣಿ ಕುಶಲದಿಂದಿರುವೆಯೇನಮ್ಮ? ಆಹೋ ಅಣ್ಣಯ್ಯ, ರುಕ್ಮಿಣಿ, ನಾನು ಕ್ಷೇಮದಿಂದ ಇರುವೆನು. ದ್ರೌಪದಿ ಸುಭದ್ರ ಮುಂತಾದವರೆಲ್ಲರೂ ಕ್ಷೇಮದಿಂದಿರುವರೆ ಅಣ್ಣ ರಾಜಾಗ್ರಿಗಣ್ಯ. ಎಲ್ಲರೂ ಕ್ಷೇಮದಿಂದಿರುವರಮ್ಮ ರುಕ್ಮಿಣಿ. ಅವ್ವ ಶ್ರೀಕೃಷ್ಣಮೂರ್ತಿ ಸರ್ವರು ಕುಶಲದಿಂದಿರುವಿರ? ಸಂತೋಷ ಅರ್ಜುನ. ಧರ್ಮರಾಯ ಮೊದಲಾದವರೆಲ್ಲ ಕುಶಲವೇನಪ್ಪ ಪಾರ್ಥ? ಅವ್ವ ದೇವ. ಅಹೋ ಅರ್ಜುನ, ಜಗದೇಕ ವೀರರಾದ ಈ ಭೀಮಾರ್ಜುನರಿರಲಾಗಿ ಪಾಂಡವರೆಲ್ಲರೂ ಕುಶಲವೇ ಜರಿ? ಹಾ. ಅವೋ ದೇವ. ಅಹೋ ಪಲ್ಗುಣ, ಇನ್ನು ಕಂಡ ರಾಜ್ಯ ಮಂಡಲಕ್ಕೆ ಸಮಭಾಗಿಗಳಾದ ಪಾಂಡವರಿಗೆ ಕ್ಷೇಮವಲ್ಲದೆ ಮತ್ತೇನು? ಹಾ. ಅವೋ ದೇವ. ಅಹೋ ಶ್ವೇತವಾಹನ, ನಿಮ್ಮನ್ನು ಕರೆತರಲು ಧರ್ಮರಾಯನ ಆಜ್ಞೆಯಾಗಿದೆ. ತತ್ಕಾರಣ ಧರ್ಮಜನಲ್ಲಿಗೆ ಹೋಗೋಣ ನಡಿ ಭಾವ, ಆ ನಂತರ ತಿಳಿಯುವುದು ವಿಷಯವ. ಆಗಲಿ ಅರ್ಜುನ, ತಡ ಮಾಡದೆ ಹೋಗೋಣ ನಡಿ. ಅಹೇ ರುಕ್ಮಿಣಿ, ಇನ್ನು ನೀನು ನಿನ್ನ ಅಂತಃಪುರಕ್ಕೆ ತೆರಳು. ನಾನು ಹಸ್ತಿನಾವತಿಗೆ ಹೋಗುವೆನು. ಕಾಂತೆ ಗುಣವಂತೆ. ಬಳೆ ಬಳೆ ಎಲೈ ಸಾರದೆ ಅಣ್ಣಯ್ಯನಾದ ಧರ್ಮರಾಯನಿಗೆ ಅತಿ ಜಾಗೃತೆಯಿಂದ ರಥ ಹಂಬಿಡುವಂತನಾದ ಸಾರದೆ ಅತಿ ಜಾಗೃತೆ. ಮಿತ್ರದಲ್ಲಿ ಓದಿ. ಋಷಿಕೇತು ಪ್ರಥಮ ಸಕಲ ಸೌಭಾಗ್ಯಮಸ್ತು ಮೇಲಕ್ಕೇಳಪ್ಪ ಧರ್ಮಜ, ಆಶ್ರಿತ ಕಲ್ಪ ಭೋಜ. ಅಹೋ ಧರ್ಮನಂದನ, ಹೇಳುವೇನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಪರಿಹಾರ ನೀ ತೋರು ಮಧುಸೂದನ, ಪರಿಹಾರ ನೀ ತೋರು ಮಧುಸೂದನ, ಪನ್ನಗ ಚಯನ ಪಾವನ ಚರಣ, ಪನ್ನಗ ಚಯನ ಪಾವನ ಚರಣ, ನಂಬಿದೆ ನಿನ್ನ ಪರಿಹಾರ ನೀ ತೋರು ಮಧುಸೂದನ.
ಗುರುಶ್ರೀ ಎಲ್ಲಿದ್ರೆ ಮೈಕ್ ಸೆಟ್ ಇರ್ತಕ್ ಬರ್ಬೇಕಪ್ಪ. ಕಳಾನಿಸಿದ ಆ ದೋಷವು ಗಿಡದಂತೆ ಕಾಡುವುದು ಆ ಪಾಪವು. ಗಿಡದಂತೆ ಕಾಡುವುದು ಆ ಪಾಪವು. ಪರಿಹಾರ ನೀ ತೋರು ಮಧುಸೂದನ. ಪನ್ನಗ ಶಯನ ಪಾವನ ಚರಣ. ಪನ್ನಗ ಶಯನ ಪಾವನ ಚರಣ. ನಂಬಿದೆ ನಿನ್ನ ಪರಿಹಾರ ನೀ ತೋರು ಮಧುಸೂದನ. ಪರಿಹಾರ ನೀ ತೋರು ಮಧುಸೂದನ. ಪರಿಹಾರ ನೀ ತೋರು ಮಧುಸೂದನ. ಅಹೋ ಸದ್ಭಕ್ತ ಪ್ರೇಮಿಯಾದ ಮಧುಸೂದನ, ಏನು ಹೇಳಲಿ ಎನ್ನಯ ವ್ಯಸನ. ಅದು ಏನು ಧರ್ಮನಂದನ? ಪರಮಾತ್ಮ, ಧರ್ಮನಂದನ, ನಿನ್ನ ಅಂತಃಕರಣ ಪ್ರಭಾವದಿಂದ ಕುರುಕ್ಷೇತ್ರ ಯುದ್ಧ ಭೂಮಿಯೋಳು ವೈರಿ ವರ್ಗದವರನ್ನ ತಗೊಳಿಸಿ ಸಿರಿ ಸಾಮ್ರಾಜ್ಯವನ್ನೇನು ಕಂಡೆನು. ಹಾ, ಆದರೆ ನನಗೆ ಮಾತ್ರ ಸುಖ ತೋರದು. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಧರ್ಮಜ? ಯುದ್ಧದೋಳು ಅಣ್ಣ ತಮ್ಮಂದಿರನ್ನದೇ ಗುರು ಹಿರಿಯರನ್ನದೇ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ಅವರನ್ನು ಹತಗೊಳಿಸಿದೆವು. ಕರ್ಮ ಪರಿಹಾರ ಮಾಡಿಕೊಳ್ಳಲು ದಾರಿಯಂ ತೋರೋ ಮುರಹರಿ, ಭಕ್ತರೋ ದಾರಿ. ಅಹೋ ಧರ್ಮಜ, ಅಹೋ ನಾರಾಯಣ, ಹಾಗಾದರೆ ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳುದೇವಾ. ಧರ್ಮಜ, ಪರಮಾತ್ಮ, ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳುದೇವಾ. ಧರ್ಮಜ ಕೇಳೈ ಭರದಲ್ಲಿ ಮರ್ಮವ ತಿಳಿಪೆ ಮುದದಿ ಕರ್ಮವ ಕಳೆಯಲ್ಲಿ ಮರ್ಮವ ತಿಳಿಪೆನು ಮೋದದಿ. ಧರ್ಮನಂದನ, ಅಹೋ ನಾರಾಯಣ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳುದೇವಾ. ಭರದಲ್ಲಿ ಅಶ್ವಮೇಧಯಾಗವ ಮಾಳ್ಪದೀಗ ಅಹೋ ಧರ್ಮಜ, ಅಹೋ ಪರಮಾತ್ಮ, ಈಗ ನಿನ್ನಗೆ ಬಂದ ಪಾಪದ ಕರ್ಮವು ಪರಿಹಾರವಾಗಬೇಕಾದರೆ ಹ, ಹಿಮ ಪರ್ವತದ ಬಳಿಯಲ್ಲಿದ್ದ ಧನರಾಶಿಯನ್ನು ತಂದು ಪುರೋಹಿತ ಬ್ರಾಹ್ಮಣರಿಗೆ ಭೂರಿ ದನ ಕನಕ ವಸ್ತ್ರಗಳಿಂದ ದಾನವಂಗೆಯುವುದು. ಅಹೋ ಧರ್ಮಜ, ಅಹೋ ನಾರಾಯಣ, ಇದು ಅಲ್ಲದೆ ಭದ್ರಾವತಿಯಲ್ಲಿನ ಯೌವನಾಶ್ವನ ಬಳಿಯಲ್ಲಿರುವ ಸರ್ವ ಲಕ್ಷಣಗುಳ್ಳ ಕುದುರೆಯಂ ಸಾಹಸದಿಂ ತರಿಸಿ ಶಾಸ್ತ್ರೋಕ್ತ ಕ್ರಮದಿಂದ ಪೂಜಿಸಿ ಆ ಕುದುರೆಯ ಪಣಿಯೋಳ್ ನಿನ್ನ ಪರಾಕ್ರಮದ ಅಂಕಿತವನ್ನು ಬಂಗಾರದ ತಗಡಿನ ಮೇಲೆ ಬರೆದು ಬಂಧಿಸಿ ಈ ದಾತ್ರಿಯ ಮೇಲೆ ಸ್ವೇಚ್ಛೆಯಿಂದ ಬಿಡಬೇಕು. ಅಹೋ ಧರ್ಮಜ, ಅಹೋ ನಾರಾಯಣ, ಆ ಯಜ್ಞದ ಅಶ್ವದ ಹಿಂದೆ ಮಂದಿ ಮಾರ್ಬಲರೊಂದಿಗೆ ವೀರಾದಿ ವೀರರಂ ಕಳುಹಿಸು. ಈ ರೀತಿ ಅಶ್ವಮೇಧ ಯಾಗಮ ಮಾಡಿದರೆ ನಿನ್ನಗೆ ಬಂದ ಪಾಪದ ಕರ್ಮವು ಪರಿಹಾರವಾಗುವುದು. ಅಹೋ ಧರ್ಮಜ, ಅಹೋ ಪರಮಾತ್ಮ, ಇನ್ನು ಶುಭ ಮುಹೂರ್ತ ಸಮೀಪಿಸಿರುವುದು. ಆದ್ದರಿಂದ ಯಾಗಮ ಮಾಡಲು ಪ್ರಾರಂಭಿಸು ಧರ್ಮಜ. ಈ ಮಾತು ಸಹಜ. ಎಲ್ಲ ಸಾರಥಿ, ಋಷಿಕೇತು ಪ್ರದ್ಯುಮ್ನಾದಿಗಳನ್ನು ಅತಿ ಶೀಘ್ರದಿಂದ ಬರಹೇಳು ಸಾರಥಿ. ಹೋಗು ನೀ ಜಾಗೃತಿ. ವಿಶ್ರಾಂತಿ ಆಗಲಿ ದೇವ. ಋಷಿಕೇತ ಪ್ರಥಮ ಋಷಿಕೇತ ಪ್ರಥಮಾದಿಗಳು
ಋಷಿಕೇತು ಋಷಿಕೇತು ಹಾ ಡಿಶ್ಮಲ್ಲಿ ಅವರಿಗೆ ವಂದನೆಗಳು. ಹಲೋ ಸ್ವಲ್ಪ ತೆಗೆ ಸೈಲೆನ್ಸ್. ಹಾಗೆ ನೋಡಿ, ಕಲ್ಲುಕಂಬ ಗ್ರಾಮವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಮಾತಾ ಮಂಜಮ್ಮ ಜೋಗತಿ ನಮ್ಮ ಊರಿಗೆ ಕಳಶಪ್ರಾಯ. ಇಡೀ ರಾಜ್ಯ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಮಾತಾ ಮಂಜಮ್ಮ ಜೋಗತಿ ಎನ್ನುವಂತಹ ಹೆಸರನ್ನು ಪಡೆದುಕೊಂಡು ಹಿಮಾಚಲ ಪ್ರದೇಶ ದೇಶದ ಎಲ್ಲ ರಾಜ್ಯಗಳಲ್ಲಿ ತಮ್ಮ ಅಭಿನಯವನ್ನು ಮತ್ತು ಜೋಗತಿಯ ನೃತ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದಂತಹ ಒಂದು ಅಭೂತಪೂರ್ವವಾದಂತಹ ಕಲೆ, ನಾಡಿನ ಸಂಸ್ಕೃತಿ ಮಾತಾ ಮಂಜಮ್ಮ ಜೋಗತಿಯವರಿಗೆ ಈ ಒಂದು ಆಕರ್ಷಣೆಯ ಕೇಂದ್ರ ಮುಂದು ಇವರು ಈ ಒಂದು ನಮ್ಮ ಊರಿನ ಈ ಒಂದು ಬಯಲು ನಾಟಕಕ್ಕೆ ಬಂದು ಆಶೀರ್ವದಿಸಿದ ಆ ತಾಯಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ತಕ ಕರ್ನಾಟಕ ನಾಟಕ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಮಾತಾ ಮಂಜಮ್ಮ ಜೋಗತಿಯವರು ಈ ಒಂದು ನಾಟಕವನ್ನ ಉದ್ದೇಶಿಸಿ ಮತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ತಮ್ಮ ಅನಿಸಿಕೆಗಳನ್ನ ಹಿತನುಡಿಗಳನ್ನ ನುಡಿಯಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ಪ್ರೀತಿಗೆ ಏನ್ ಹೇಳ್ಬೇಕಂತ ಗೊತ್ತನೇ ಆಗ್ತಿಲ್ಲ, ಮಾತೇ ಬರ್ತಾ ಇಲ್ಲ. ನನಗೆ ನಿಜವಾಗ್ಲೂ ಹಕ್ಕಿ ಮರಳಿ ಗೂಡಿಗೆ ಅಂತಾರಲ್ಲ, ಹಂಗೆ ಹಕ್ಕಿ ಎಲ್ಲೆಲ್ಲೋ ಹಾರಾಡಿದ್ರೂ ಮತ್ತೆ ಗೂಡಿಗೆ ಒಂದಿನ ಬಂದೇ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳೋದಕ್ಕೆ. ಅದು ಹಕ್ಕಿ ಎಲ್ಲೇ ಹಾರಾಡಿದ್ರೂ ಮರಳಿ ಗೂಡಿಗೆ ಬರಲೇಬೇಕಂತೆ. ಅದೇ ರೀತಿ ಇವತ್ತು ನಾನು ಕಲ್ಕಂಬದ ಮಗಳು ಮತ್ತೆ ಕಲ್ಕಂಬಕ್ಕೆ ಇವರೆಲ್ಲ ಕರೆದಿದ್ದಾರೆ. ಅವರ ಪ್ರೀತಿಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ, ತುಂಬ ಚಿರಋಣಿಯಾಗಿರ್ತೀನಿ. ನಾವೆಲ್ಲ ಹುಡುಗರಿದ್ದಾಗ ಇಲ್ಲೇ ಅಂಗಡಿ ಇತ್ತು ನಮ್ಮದು, ಇಲ್ಲೇ ಬಯಲಾಟ, ಇಲ್ಲೊಂದು ಅಟ್ಟ ಹಾಕ್ತಿದ್ರು, ಅವ್ರು ಆಡಿದ್ರೆ ಅಲ್ಲಿ ಅಟ್ಟ ಹಾಕ್ತಿದ್ರು, ನಾವೆಲ್ಲ ಪಾನ್ ಬೀಡ ಕಟ್ತಾ ಇದ್ವಿ. ಇದೆಲ್ಲ ನೆನಪಿಗೆ ಬಂತು ಇಲ್ಲಿ ಬಂದಾಗ. ಅವಾಗ ಒಳ್ಳೆ ದೊಡ್ಡ, ಅವಾಗ ನಂಗೆ ಚೇರು ಯಾರು ಒಂದು ಆಗ್ತಿದ್ದಿಲ್ಲ, ಎಲ್ಲ ಹಾಸಿಗೆ ಹಾಸ್ಕೊಂಡು ಜಾಗ ಗುರ್ತು ಮಾಡ್ಕೊಳ್ತಿದ್ರು. ಅಷ್ಟು ದೂರದಲ್ಲಿ ವರ್ಷಗಳು ಹಾಕೊಂತಿದ್ರು. ಶ್ರೀಮಂತರ ಮನೆಗಳು ಕುರ್ಚಿ ತಂದು ಹಾಕೊಂಡು ಅಂಗಳದಾಗ ನೋಡ್ತಿದ್ರು. ಇವತ್ತು ನೋಡಿದ್ರೆ ಸರಿಗೊಂದು ಕಿಲೋಮೀಟರ್ ದೂರ ಚೇರ್ ಹಾಕಿದ್ದಾರೆ. ಇದು ಬದಲಾವಣೆ ಅನ್ನೋದು ಈ ರೀತಿ ಬದಲಾವಣೆ. ಬಯಲಾಟಕ್ಕೆ ಪ್ರಸಿದ್ಧವಾದ ಒಂದು ಜಿಲ್ಲೆ ಇದೆ ಅಂದರೆ ಅದು ಕರ್ನಾಟಕದೊಳಗೆ ನಮ್ಮ ಬಳ್ಳಾರಿ ಜಿಲ್ಲೆ. ನಮ್ಮ ಬಳ್ಳಾರಿ ಜಿಲ್ಲೆ ಅದು ಯಾಕೋ ಏನೋ ಸರ್ಕಾರ ನಮ್ಮ ಬಯಲಾಟ ಅಕಾಡೆಮಿಯನ್ನು ಬಾಗಲಕೋಟೆಯಲ್ಲಿ ಮಾಡಿಬಿಟ್ರು. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಆಗಬೇಕಾಗಿತ್ತು ಅದು ಅಕಾಡೆಮಿ, ಬಳ್ಳಾರಿ ಜಿಲ್ಲೆಯಲ್ಲಿ ಆಗಬೇಕಾಗಿತ್ತು. ಯಾಕಂದರೆ ಭಾಳ ಬಯಲಾಟಗಳು ನಡೆಯೋದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ. ಆ ಕಡೆ ಏನಿದ್ರು ಸಣ್ಣಾಟ, ದೊಡ್ಡಾಟ, ಮೂಡಲಪಾಯ ಅಂತ ಆಟಗಳನ್ನು ಅಲ್ಲಾಡೋದು, ವಿಜೃಂಭಣೆಯಿಂದ ಕಲರ್ಫುಲ್ಲಾಗಿ ಆಡ್ತಕ್ಕಂಥದ್ದು ಬಯಲಾಟ ಅಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಇದು ನಿಜವಾಗೂ ನಮ್ಮ ಒಂದು ಭಾಗದ ಕಲೆ ಅಲ್ಲ, ಇದು ನಮ್ಮ ಭಾಗದ ಕಲೆಯಲ್ಲ. ಇದು ಏನು ಹೇಳ್ತಾರಪ್ಪ ಅಂದರೆ ಮೂಡಲಪಾಯ. ಮೂಡಲಪಾಯ ಅಂದರೆ ಮೂಡಲು ಅಂದರೆ ಪೂರ್ವಕ್ಕೆ ಮೂಡಲು ಅಂತಾರೆ, ಪಾಯ ಅಂದರೆ ಜಾಗ ಅಥವಾ ಸ್ಥಳ ಅಥವಾ ತಳಪಾಯ ಅಂತಾರೆ. ಹಂಗೆ ಮೂಡಲಪಾಯ. ಮೂಡಲಪಾಯ ಯಾವುದಂದರೆ ಆಂಧ್ರ ಮತ್ತು ತಮಿಳುನಾಡು, ಅಲ್ಲಿಂದ ಬಂದಿರತಕ್ಕಂಥ ಕಲೆ ಇದು ಮೂಡಲಪಾಯದ ಕಲೆ. ಇಲ್ಲಿ ಬಂದು ದೊಡ್ಡಾಟ ಆಗಿದೆ. ಮೂಡಲಪಾಯ ಅನ್ನೋ ಕಲೆ ಇನ್ನೂವರೆಗೂ ಹಾವೇರಿಯಲ್ಲಿದೆ, ಹರಪನಹಳ್ಳಿಯಲ್ಲಿದೆ. ಮೂಡಲಪಾಯ ಅಲ್ಲಿ ಆಟಗಳನ್ನು ಆಡ್ತಾ ಇರ್ತಾರೆ. ಆದರೆ ಅವರು ಆಡ್ತಕ್ಕಂಥ ಶೈಲಿ ಬೇರೆ, ನಾವು ಆಡ್ತಕ್ಕಂಥ ಶೈಲಿನೇ ಬೇರೆ. ನಾವು ಆಡ್ತಕ್ಕಂಥ ಶೈಲಿನೇ ಬೇರೆ. ತಮಿಳುನಾಡಿನಲ್ಲಿ ಈಗಲೂ ಸಹ ತೆರಿಕುಟ್ಟಂ ಅಂತ ಬಯಲಾಟವನ್ನು ಆಡ್ತಾರೆ. ತೆರಿಕುಟ್ಟಂ ಅಂತ ಅಲ್ಲಿ ಯಾವುದೇ ಅವರಿಗೆ ಬಯಲಾಟದ ಒಂದು ವೇದಿಕೆ ಇಲ್ಲ, ಒಂದು ಕಟ್ಟೆ ಇಲ್ಲ, ಒಂದು ಏನಿಲ್ಲ. ಸುಮ್ಮನೆ ಹಂಗೆ ಬೀದಿ ಒಳಗೆ ಹಾರ್ಮೋನಿಯಂ ತಬಲ ಹಾಕ್ಕೊಂಡು ಮೊದಲೇ ಇಟ್ಕೊಂಡು ಬೀದಿಯಲ್ಲೇ ಮಾಡ್ತಾರೆ ರಾತ್ರಿ ಹೊತ್ತು. ವೇಷಭೂಷಣಗಳೆಲ್ಲ ಇದೇ ಥರ ಇರ್ತಾರೆ. ಆದರೆ ಹೆಣ್ಮಕ್ಳು ಪಾತ್ರವನ್ನು ಮಾಡಲ್ಲ, ಗಂಡುಮಕ್ಕಳೇ ಪಾತ್ರವನ್ನು ಮಾಡ್ತಾರೆ. ಅದು ತೆರಿಕುಟ್ಟಂ ಅಂತ ತಮಿಳುನಾಡಿನಲ್ಲಿ ಮಾಡ್ತಕ್ಕಂಥ ತೆರಿಕುಟ್ಟಂ. ಇವಾಗಲೂ ಸಹ ಅವ್ರ ಹಾರ್ಮೋನಿಯಮ್ಮು ಮತ್ಲಿ ಬಾರ್ಸೋರು ನೋಡಿದ್ರೆ ಅವರು ಒಂದು ಲುಗ್ಗಿ ಉಟ್ಕೊಂಡಿರ್ತಾರೆ, ಒಂದು ಬನ್ನಿನ ಹಾಕೊಂಡಿರ್ತಾರೆ, ಇಲ್ಲ ಬರೇ ಮೇಲೆ ಕೂತ್ಕೊಂಡಿರ್ತಾರೆ. ಅದು ಅಲ್ಲಿ ಅದೇ ರೀತಿ ಉಳ್ಕೊಂಡಿದೆ ಇನ್ನು. ಆದರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅದು ರಂಗು ರಂಗಿನ ಬಯಲಾಟ ಆಗಿದೆ. ಇವಾಗ ತುಂಬ ಪ್ರಸಿದ್ಧಿ ಪಡೆದಂಥ ಬಯಲಾಟ. ಯಾವ ನಾಟಕಕ್ಕೂ ಇಷ್ಟು ಜನ ಸೇರೋದಿಲ್ಲ. ಯಾವ ಪೌರಾಣಿಕ ಆಡಲಿ, ಸಾಮಾಜಿಕ ಆಡಲಿ, ಐತಿಹಾಸಿಕ ಆಡಲಿ ಇಷ್ಟು ಜನ ಸೇರೋದೇ ಇಲ್ಲ. ಬಯಲಾಟಕ್ಕೆ ಅಂದರೆ ನಮ್ಮರು ಸಾವಿರಾರು ಗಟ್ಟಲೆ ಜನ
ಸೇರಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಇದು ನಮ್ಮ ಬಳ್ಳಾರಿ ಜಿಲ್ಲೆಯ ಗಂಡು ಮೆಟ್ಟಿನ ಕಲೆ. ಇದು ಬಳ್ಳಾರಿ ಜಿಲ್ಲೆಯ ಗಂಡು ಮೆಟ್ಟಿನ ಕಲೆ. ಇದನ್ನ ಯಾರು ಮಾಡೋದಕ್ಕಾಗಲ್ಲ. ಅದರಲ್ಲಿ ನಾವು ಸಣ್ಣ ಹುಡುಗರಿದ್ದಾಗ ಕೂಡ್ಲಿಗಿಂದ ಪದ್ದಮ್ಮ ಅಂತ ಬರ್ತಾ ಇದ್ರು, ಕಮಲಮ್ಮ ಅಂತ ಬರ್ತಾ ಇದ್ರು, ಅಂತ ಹಿರಿಯರ ನಟಿಯರನ್ನೆಲ್ಲ ಕರೆದು ಮಾಡ್ತಾ ಇದ್ರು. ಇವಾಗ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ವಿದ್ಯಾವಂತರಾಗಿ ನಮ್ಮ ಕೂಡ್ಲಿಗೆ ಮಕ್ಕಳು ತುಂಬಾ ಜನ ಈ ಬಯಲ ರಂಗಮಂದಿರದಲ್ಲಿ ಅದ್ಭುತ ಕಲೆಯನ್ನು ಮಾಡ್ತಾರೆ. ಬರೀ ಬಯಲಾಟ ಒಂದೇ ಅಲ್ಲ, ಅವರು ಸಾಮಾಜಿಕ ನಾಟಕನೂ ಮಾಡ್ತಾರೆ, ಪೌರಾಣಿಕ ನಾಟಕವನ್ನು ಮಾಡ್ತಾರೆ, ಬಯಲಾಟವನ್ನು ಮಾಡ್ತಾರೆ. ಎಲ್ಲ ರಂಗದಲ್ಲಿ ಛಾಪನ್ನು ಮೂಡಿಸಿದವರು ನಮ್ಮ ಕೂಡ್ಲಿಗೆ ಮಹಿಳೆಯರು ಅಂತ ಹೇಳೋದಕ್ಕೆ. ಅದೇ ರೀತಿ ಅವರೆಲ್ಲದಕ್ಕಿಂತ ಮೊದಲು ಇದ್ದವರು ಕಪ್ಪಗಲ್ಲು ಮಾದ್ರು ಪದ್ದಮ್ಮ, ಅವರ ತಲೆಮಾರಿನವರು ಬಯಲಾಟವನ್ನು ಆಡಲಿಕ್ಕೆ ಹಳ್ಳಿಗಳಿಗೆಲ್ಲ ಬರ್ತಾಯಿದ್ರು. ನನಗಂತೂ ತುಂಬ ಖುಷಿಯಾಯಿತು. ಇಲ್ಲಿ ವೇದಿಕೆ ಮೇಲೆ ಕರೆದು ಗೌರವವನ್ನು ಕೊಟ್ಟರು. ಅದು ತುಂಬ ಸಂತೋಷದ ಸುದ್ದಿ. ನನಗೆ ತುಂಬ ದಿನದ ಆಸೆ ಇತ್ತು, ಬಯಲಾಟ ನೋಡಿಲ್ಲ, ಭಾಳ ದಿನ ಆಯಿತು ಅಂದಿದ್ದಕ್ಕೆ ನಮ್ಮ ಹುಡುಗರ ಹತ್ರ ಹೇಳಿದ್ದೆ, ಬಯಲಾಟ ನೋಡಿಲ್ಲ ಅಂದರೆ ಈ ಸಲ ಬಯಲಾಟ ಆಡಿದಾಗ ಕರಿತೀವವ ಬರಬೇಕಂದ್ರು. ನನಗೆ ಈ ದಿನ ಆಡೋದು ಗೊತ್ತು. ನನಗೆ ಈ ದಿನಾಂಕವನ್ನು ನನ್ನ ಡೈರಿ ಒಳಗೆ ಖಾಲಿ ಇಟ್ಕೊಂಡಿದ್ದೆ, ಕರೀತಾರೆ ಅಂತ ಈ ದಿನಾಂಕವನ್ನು ಖಾಲಿ ಇಟ್ಕೊಂಡಿದ್ದೆ. ಅಲ್ಲಿಂದ ಖುಷಿಯಾಗಿ ನಗನಗುತ್ತಾ ಬಂದೆ. ನಾನು ಯಾವತ್ತಿದ್ರೂ ಈ ಊರಿನ ಮಗಳು, ನನಗೆ ಪದ್ಮಶ್ರೀ ಬರಲಿ, ಪದ್ಮಭೂಷಣ ಬರಲಿ, ಬೇರೆ ಏನೆಲ್ಲ ಬರಲಿ, ನಾನು ಈ ಊರಿನ ಮಗಳು. ನನಗೆ ತುಂಬ ಜನ ಈ ಊರಿನ ಹಿರಿಯರು ಹೇಳ್ತಾ ಇರ್ತಾರೆ, ನೀನು ಕಲ್ಕಂಬ ಅಂತ ನಿನ್ನ ಹೆಸರಿನ ಹಿಂದೆ ಇಟ್ಕೋಬೇಕಾಗಿತ್ತು, ಕಲ್ಕಂಬದ ಮಂಜಮ್ಮ ಜೋಗತಿ ಅಂತ ಇಟ್ಕೋಬೇಕಾಗಿತ್ತು. ನಮ್ಮ ಪಂಪಪತಿ ಹೆಂಗೆ ಕಲ್ಕಂಬದ ಪಂಪಪತಿ ಅಂತ ಹೆಸರಿಟ್ಕೊಂಡಾನ, ನೀನು ಹಂಗೆ ಇಟ್ಕೋಬೇಕಂತ ತುಂಬ ಜನ ಹೇಳಿದರು. ನಾನು ಜೋಗಮ್ಮ, ತಂದೆ ತಾಯಿ ಸೇರಲಿಲ್ಲ, ಬಂಧು ಬಳಗ ಸೇರಲಿಲ್ಲ, ಸ್ತ್ರೀ ಸಮಾಜ ಸೇರಲಿಲ್ಲ, ಪುರುಷ ಸಮಾಜ ಸೇರಲಿಲ್ಲ. ಅದರಿಂದ ನನ್ನನ್ನು ಹೊರಗೆ ಹಾಕಿದಾಗ ಯಾವ ಕಾರಣಕ್ಕೆ ನಾನು ಕಲ್ಕಂಬವನ್ನು ನನ್ನಿಂದ ಇಟ್ಕೊಳ್ಳಿ, ನನ್ನ ಹೆಸರಿನಿಂದ ಇಟ್ಕೊಳ್ಳಿ. ನನಗೆ ಈ ಥರ ಪ್ರಶಸ್ತಿಗಳು ಬರ್ತಾವಂತ ಗೊತ್ತಿದ್ದಿಲ್ಲ, ನಾನು ಇಷ್ಟು ಎತ್ತರಕ್ಕೆ ಹೋಗ್ತೀನಿ ಅಂತ ಗೊತ್ತಿದ್ದಿಲ್ಲ. ನಾನು ನಂಬಿದಂಥ ಕಲೆ, ಆ ಕಲೆ ನನ್ನ ಹಳ್ಳಿಯ ಗುಡಿಸಲಿನಿಂದ ದೆಹಲಿಯ ಪಾರ್ಲಿಮೆಂಟ್ವರೆಗೆ ಕರ್ಕೊಂಡು ಹೋಯ್ತು ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ನನಗೆ ಇನ್ನೊಂದು ನೋವಿನ ಸಂಗತಿ ಏನಂದರೆ, ನಮ್ಮ ಅಗಸರು ಮಾರಪ್ಪ ಅವರು ಅವಾಗ ಹಾರ್ಮೋನಿಯಂ ನುಡಿಸ್ತಾ ಇದ್ರು, ಆಮೇಲೆ ಪಂಪಪತಿ ನುಡಿಸ್ತಾ ಇದ್ರು, ನಾವಿದ್ದಾಗ ಅವ್ರು ನುಡಿಸ್ತಾ ಇದ್ರು. ನನಗೆ ತುಂಬ ಬೇಜಾರೇನೆಂದರೆ, ನಾನಿದ್ದ ಅಕಾಡೆಮಿಯಲ್ಲಿ ಅಧ್ಯಕ್ಷರಾದಾಗ ಬಯಲಾಟ ಅಕಾಡೆಮಿಯವ್ರಿಗೆ ಎಷ್ಟು ಹೇಳಿದ್ರು ಅವರಿಗೊಂದು ಅಕಾಡೆಮಿ ಪ್ರಶಸ್ತಿ ಮಾಡ್ಸೋಕ್ಕೆ ಆಗಲಿಲ್ಲ. ಆದರೆ ನಮ್ಮ ಎಮ್ಮಿಗ್ನೂರು ಎರಿಸ್ವಾಮಿ ಪ್ರಶಸ್ತಿಗಳನ್ನು ಸಿಕ್ತು, ಅವರಿಗೆ ಪ್ರಶಸ್ತಿಗಳು ಸಿಕ್ತು. ನಮಗೆ ಭಾಳ ಖುಷಿ. ಹಿಮ್ಮೇಳ ಅಂದರೆ ಎಮ್ಮಿಗ್ನೂರು ಎರಿಸ್ವಾಮಿ ಅನ್ನೋದು ತುಂಬ ಸಂತೋಷದ ವಿಚಾರ. ಆಮೇಲೆ ಇಲ್ಲಿ ಬಂದು ನೋಡಿದಾಗ ನಮ್ಮ ಹುಡುಗರೆಲ್ಲ ತಾಳ ಹಾಕ್ತಾಯಿದ್ರು, ನೀವು ತಾಳ ಹಾಕ್ತೀರಾ, ಹಿಮ್ಮೇಳ ಆಡ್ತೀರಾ ಅಂತ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಹಿಂಗೆ ಕಲೆಯನ್ನು ನಂಬಿ ಬದುಕಬೇಕು, ಪ್ರಶಸ್ತಿಯನ್ನು ನಂಬಿ ಯಾವತ್ತೂ ಬದುಕಬಾರ್ದು. ಕಲೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ, ಆದರೆ ಕೆಲವೊಬ್ಬರನ್ನ ಮಾತ್ರ ತನ್ನ ಉಡಿಯಲ್ಲಿ ಹಾಕ್ಕೊಂಡು ಅವರನ್ನು ಬೆಳೆಸ್ತಾಳೆ ಕಲಾವಿದೆ ಅನ್ನೋದಕ್ಕೆ ಈ ಮಂಜಮ್ಮ ಜೋಗ್ತಿನೇ ಸಾಕ್ಷಿ. ನಾನು ಪ್ರಶಸ್ತಿಗಳಿಂದ ಬೆನ್ನತ್ತಲಿಲ್ಲ, ಅಧಿಕಾರದಿಂದ ಬೆನ್ನತ್ತಲಿಲ್ಲ, ಕಲೆಯ ಹಿಂದೆ ಬೆನ್ನತ್ಕೊಂಡು ಹೋದೆ. ಇವತ್ತು ನನ್ನ ಜೀವನ ಚರಿತ್ರೆಯ 2 ಕನ್ನಡ ಪುಸ್ತಕಗಳು 13 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿದೆ. ಮಕ್ಕಳು ಓದ್ತಾ ಇದ್ದಾರೆ, BA BCom MA ಸ್ಟೂಡೆಂಟ್ಗಳು ನನ್ನ ಜೀವನ ಚರಿತ್ರೆಯನ್ನು ಓದ್ತಾ ಇದ್ದಾರೆ. 2 ಕನ್ನಡ ಪುಸ್ತಕದ 13 ವಿಶ್ವವಿದ್ಯಾಲಯದಲ್ಲಿ ಪಾಠ ಆಗಿದೆ. ತೆಲುಗಿನಲ್ಲಿ ಸಹ ಜೋಗಿನಿ ಮಂಜಮ್ಮ ಅಂತ ಒಂದು ಪುಸ್ತಕ ಬಂದಿದೆ. ಇಂಗ್ಲೀಷ್ನಲ್ಲಿ ಫ್ರಮ್ ಮಂಜುನಾಥ ಟು ಮಂಜಮ್ಮ ಅಂತ ಇಂಗ್ಲೀಷ್ನಲ್ಲಿ ಬುಕ್ಕ ಬಂದಿದೆ. ಇದೆಲ್ಲ ಕೊಟ್ಟಿದ್ದು ನನಗೆ ಈ ರಂಗಭೂಮಿ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ರಂಗಭೂಮಿಯಿಂದ ನಾನು ಏನೆಲ್ಲ ಕಂಡೆ, ಹಣ ಕಾಣಲಿಲ್ಲ, ದೊಡ್ಡ ಹೆಸರನ್ನು ಕಂಡು ಇಡೀ ದೇಶದಲ್ಲಿ, ಇಡೀ ಕರ್ನಾಟಕದಲ್ಲಿ ಹೋದರೆ ಹುಡುಗರು ಕೇಳ್ತಾರೆ, ಅವ್ವ ನೀನು ಸರಿಗಮಪದಾಗ ಬಂದಿದ್ದಿ, ಜಿ ಕನ್ನಡದಾಗ ಬಂದಿದ್ದಿ, ಧಾರವಾಹಿಯಾಗಿ ಬಂದಿದ್ದಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಓದಿದಂಥ ಹುಡುಗರು ಅಮ್ಮ ನೀನು ಪದ್ಮಶ್ರೀ ಬಂದಿದೆ ಅಂತ ಗುರುತು ಹಿಡಿತಾರೆ. ಇದೆಲ್ಲವೂ ಕೊಟ್ಟಿದ್ದು ಪದೇ ಹೇಳ್ತೀನಿ, ನನ್ನ ಜಾನಪದ ಕಲೆ ಅಂತ ಹೇಳೋದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ತುಂಬ ಜನ ಯುವಕ ಯುವತಿಯರಿದ್ದೀರಿ, ತುಂಬ ಜನ ವಿದ್ಯಾವಂತರಿದ್ದೀರಿ. ನೀವು ಯಾರಿಗೂ ಹೆದರಬೇಡ್ರಿ. ನೀವು ಯಾವ ಗುರಿಯನ್ನು ತಲುಪಬೇಕು, ಮುಟ್ಟಬೇಕಂತ ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದರೋ ಖಂಡಿತವಾಗಿ ಆ ನಿರ್ಧಾರದ ಹಿಂದೆ ಬೆನ್ನತ್ಕೊಂಡು ಹೋಗ್ರಿ.
ನೀವು ಗುರಿಯನ್ನ ಮುಟ್ರಿ ಅಂತ ಹೇಳ್ತೀನಿ. ಇವತ್ತು ಎಷ್ಟೋ ಜನ ಆಡ್ಕೊಳ್ತಿರ್ತಾರೆ. ಇವತ್ತು ಬಯಲಾಟ ಆಡ್ತಾ ಇದ್ದಾರೆ ಗಂಡು ಮಕ್ಕಳು, ಬಯಲಾಟ ಆಡ್ತಾ ಇದ್ದಾರೆ ಹೆಣ್ಮಕ್ಳು. ಅವ್ರಿಗೆಲ್ಲ ಎಷ್ಟು ಜನ ಆಡ್ಕೊಳ್ತಾರೆ. ಲಕ್ಷಗಟ್ಟಲೆ ಖರ್ಚಿಟ್ಟು ಈ ಮುಂಡೆ ಮಕ್ಳಿಗೆ ಖರ್ಚು ಮಾಡ್ಬೇಕನ್ನೋದು ಏನೈತಿ, ಅದೇ ಲಕ್ಷ ಇದ್ದರೆ ಮನೆ ಸಾಲ ತೀರ್ತೈತೆ ಅಂತೆ. ಆದರೆ ಅದು ಒಂದು ಕಲೆ. ನೀವು ಯಾರ ಮಾತಿಗೂ ಕಿವಿ ಕೊಡೋಕೆ ಹೋಗ್ಬೇಡ್ರಿ, ಯಾರ ಮಾತಿಗೂ ಕಿವಿ ಕೊಡೋಕೆ ಹೋಗ್ಬೇಡ್ರಿ. ಆಡ್ಕೊಳ್ಳೋ ಮನುಷ್ಯ ಹೆಂಗಿದ್ರು ಆಡ್ಕೊಳ್ತಾನೆ. ನಾನು ಅಂಗಾತ ಬಿದ್ದರೂ ಆಡ್ಕೊಳ್ತಾರೆ, ಬಕ್ಬರ್ಲ ಬಿದ್ದರೂ ಆಡ್ಕೊಳ್ತಾರೆ, ಕುಂತರು ಆಡ್ಕೊಳ್ತಾರೆ, ನಿಂತರು ಆಡ್ಕೊಳ್ತಾರೆ. ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊಳ್ತಾರೆ. ಅದಕ್ಕೆ ನೀವು ಯಾರಿಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ, ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ. ನಾ ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರಿಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ. ನಾನು ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರಿಯಲ್ಲಿ ಮನೆ ಮಾಡಿದ್ರು ಸಹ ನನಗೆ ಅಪಕೀರ್ತಿ ಬರೋದಿಲ್ಲ. ಹಂಗಾಗಿ ಯಾರ ಮಾತಿಗೆ ತಲೆ ಕೆಡಬೇಡ್ರಿ. ಬೇಕಾದವರು ಆಡ್ಕೊಳ್ಳಿ, ನಿಮ್ಮ ಗುರಿಯನ್ನು ಮುಟ್ರಿ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ. ನನ್ನನ್ನು ಕರೆದು ಗೌರವ ಸನ್ಮಾನ ಮಾಡಿದ್ದಾರೆ. ಮಾತಾಡೋದು ಇನ್ನೂ ತುಂಬ ಇದೆ, ಆದರೆ ಸಮಯ ಅಲ್ಲ. ಅಲ್ಲಿ ಹಿಂದಿಂದೆ ಬಂದು ನಿಂದಿರ್ತಾ ಇದ್ದಾರೆ ಸಾಕು ಮಾಡೋಕ್ಕೆ. ಅದಕ್ಕೆ ನಿಮ್ಮೆಲ್ಲರಿಗೂ ದೇವರ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಆ ಶ್ರೀದೇವಿ, ಆ ಆಂಜನೇಯ, ಮಾರಿಕಾಂಬ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಕಲ್ಕಂಬದ ಮಾರ್ಲ ಮಡಿಕೆ ಗಾರ್ಲಿಂಗಪ್ಪ ಅವರು ಜೋಗತಿ ಅಮ್ಮನವರಿಗೆ 1000 ರೂಪಾಯಿನ ಆಯರ್ ಮಾಡಿರುತ್ತಾರೆ. ಹಾಗೆ ಮಂಜಮ್ಮ ಜೋಗತಿಯವರಿಗೆ ಈ ಪದ್ಮಶ್ರೀ ಪ್ರಶಸ್ತಿಗಿಂತ ಅತ್ಯಂತ ಅಮೂಲ್ಯವಾದಂತಹ ಡಾಕ್ಟರೇಟ್ ಪದವಿ ಅತ್ಯಂತ ಶೀಘ್ರದಲ್ಲಿ ಅವರಿಗೆ ದೊರಕಲಿ ಅಂತಂದೇಳಿ ನಿಮ್ಮೆಲ್ಲರ ಆಸರೆ ಆಗಿರ್ತದೆ. ಸಾಗರ ದತ್ತಣ್ಣವರಿಗೆ ವಂದನೆಗಳು. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಎಲ್ಲ ಪ್ರಶಸ್ತಿಗಳು ಲಭಿಸಲಿ ಅಂತಂದೇಳಿ ಎಲ್ಲರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ದೇವ ತಾವುದಾರನ್ನು ಕೇಳಿದೆ, ಬಂದರನ್ನು ಹಾರನ್ನು ಕೇಳ ದೇವ ದಿವ್ಯ ಪ್ರಭಾವ. ದೇವ ಚಟ ಸ್ಫುಟ ಪಟ ಪಟನ ಒಡೆದೇಳುವ ದುರ್ಪಟದ ನುರ್ಪಟನ ಸಭಾ ತಟಕಟೋಳಟ ನಟಿಸುತ್ತ ತಟಿತ್ರ ಭಾಷೋಭಿತ ನಿಕಟಕ್ಕೆ ಕೃಟಿಯಿಂದ ತುಟಿಮಿಸುಕದ ಕರ ಸಂಪುಟರಾಗಿ ತಟಿತ್ರ ತಟಕ್ಕೆ ತಟದಿಂದ ಪಟಾಟೋಪವಂ ಗೈದ ಎಲ್ಲ ಪಟನ ದೇವ ಬಡರ್ರೆ ಆರಿಕಟಕ ಗಗನ ಪುಟಕ ಬಿಡದ ಬಿಸುಟುವ ಕಲಿ ತಟಕನ ಮುಂಭಾಗದಳ್ಳಿಂದ ಸಟ ಎಲ್ಲದ ನಟ ನಟಿಸುತ್ತ ಪಟದರದಿಂಬೋರ್ ಕೆರಸುತ್ತ ಮಾತನಾಡಿಸುವ ಬಟ್ಟೋರ್ ಮುಕುಟ ಮಡಿ ನೀನುದಾರು ನಿನ್ನ ನಿಜ ಘಟಕ ಮಂದಾವುದು ಎಲ್ಲ ಮುಂದೆ ನಿಂತು ಪಠಿಸಲ ಕುಟಿಲ ಮತಿಯುತ್ತಾರೆ. ಓ ದೇವ, ನಾವುದಾರೆಂದರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಸರು ಮಾಡಿದ ಮಂಜಮ್ಮವ ಜೋಗತಿ ಆಶೀರ್ವಾದನ ಪಡೆದುಕೊಂಡು ಬಂದು ಮಾತನಾಡಿದ ಸೆಂದೋಳು ಸಾರ್ ಅಂತ ಕರೀತಾರೆ. ದೇವ ಹೇಳಬೇಕು ತಮ್ಮ ನಾಮಾಂಕಿತವ. ಬಳಿರ್ರೆ ಎಲೈ ಸಾರಥಿ ನಾವುದಾರೆಂದರೆ ತಾವುದಾರು ದೇವ. ಮಾರ್ತಾಂಡ ಮಂಡಲದಂತೆ ಮೆರೆಯುವ ಸ್ವೇಚ್ಛ ಮಾದ ಪಚ್ಚೆ ಮಣಿ ಖಚಿತ ಕಂಠಾಭರಣದಿಂದ ಮೆರೆಯುವ ತಂಡಗಳಿಗೆ ಮನಮುಂಟು ಮಾಡಿದ ಪಂಡರ ಕೇಳೆ ಎಲ ಸಾರಥಿ ಭೂಪತಿ ಬಳಿರ್ರೆ ಈಕೋ ಎನ್ನಯ ಭುಜ ಸ್ಫುಟಾಗ್ರದೋಳ್ ಮೆರೆಯುವ ಈ ಕೋದಂಡಾರ್ಪಟಕ್ಕೆ ಘನ ಸೊಕ್ಕೆ ಮೆಕ್ಕೆ ಮೀರಿದ ವೈರಿಗಳ ನಿಖರ ಮಂಕಕ್ಕೊಲದ ಇಲ್ಲದ ಮಣ್ಣೊಕ್ಕಿಸುವಂತೆ ಮಾಡುವ ಎಲ್ಲ ಸಾರಥಿ ಭೂಪತಿ ಅತಿ ಧೀರ ವೀರ ಉಗ್ರತರ ಕಂಠೀರವನಿಗೆ ಜಡ ಜಬವ ಜಡ ಜಾಕ್ಷ ಬಿಡು ಗಣ್ಣಾದಿಗಳಂ ಗಗನ ಮಂಡಲದಿ ಬಿಡದ ಅಡಿಗಡಿಗೆ ಕಡು ಚಾಂಗು ಬಳ್ರೆ ಎಲ್ಲ ಕೊಂಡಾಡಿದರು ಎಲ್ಲ ಸಾರಥಿ ಭೂಪತಿ ಬಳಿರ್ರೆ ಯಾವದ್ವೈರಿ ಮಂಡಲ ದೊಳ್ಳೆ ದೊರ್ಗೊಂಡು ಬಂಡರ ಮಂಡಗಳಮ್ಮಿ ಕೋದಂಡದಿಂದ ದಂಡಿಗಡಿವೆ ಎನ್ನಯ ಪಾದದ್ವಯಗಳಿಂದ ತಾಂಡವಾಡಿ
ಕಡಿಕಂಡಗಳ ಮಿಂಡು ಭೂತಂಗಳಿಗೆ ದಂಡೆಯಾಗಿ ಉಣಬಡಿಸುವೆ. ಹಲೇ ಎಲ್ಲ ಸಾರಥಿ ಭೂಪತಿ ಬಳಿರ್ರೆ ಚಂಡ ಪ್ರಚಂಡ ಅರಿತಿಮಿರಿ ಮಾರ್ತಾಂಡನ ಮಂತ್ರೋದ್ಭರಿತನಾದ ದಾನವೀರ ಶೂರ ಕಲಿಕರ್ಣ ಮಹಾರಾಜನ ಭಾಮಾಂಗನೆಯಳಾದ ಪ್ರಭಾವತಿ ಅಮ್ಮನವರ ಗರ್ಭಾಬ್ದಿಯೋಳು ಉದ್ಭವಿಸಿದ ದಿವಾಕರ ಸ್ವಾಮಿಯಂತಪ್ಪುವ ಕಂದನೆನಿಸೆ. ಎಲ್ಲ ಸಾರಥಿ ಭೂಪತಿ ಪ್ರಶಸ್ತಮಾದ ಹಸ್ತಿನಾವತಿ ಸಿಂಹಾಸನ ಪರಿಪಾಲಿಪ ಪಂಚ ಪಾಂಡವರ ಮನ ಸಂತೋಷಪಡಿಸುವ ವೀರಾದಿವೀರ ಋಷಿಕೇತು ಮಹಾರಾಜನೆಂದು ದಿಗ್ಮಂಡಲವು ಬಿರ್ರನೆ ಬಿರಿವ ಹೆಗ್ಗಾಳಿಯ ಮಿಡಿಸು ಸಾರಥಿ ಜಾಗ್ರತೆ. ನಿಮ್ಮ ಚಂದ್ರ ಭೂಪತಿ ಕಲಿಕರ್ಣನ ಕುಮಾರ ಋಷಿಕೇತು ಮಹಾರಾಜರು ತಾವಾದರೆ ಈ ಸಭಾಸ್ಥಾನಕ್ಕೆ ಒಂದು ಕಾರಣವೇನು ದೊರೆಯೇ ಭಾಗ್ಯದ ಸಿರಿಯೇ. ಬಳಿರ್ರೆ ಎಲೈ ಸಾರಥಿ ಭೂಪತಿ ಈ ಸಭಾ ನಿಲಯಕ್ಕೆ ಬಂದ ತದ್ವಿಷಯವೇನೆಂದು ಕೇಳುವೆಯಾ? ಹೌದು ದೇವ. ತ್ರಿಜಗನ್ಮಂಡಲದೋಳ್ ಸಮದಂಡಿಗಳಿಲ್ಲವೆಂಬ ಖ್ಯಾತಿಯಂ ಪಡೆದು ಧರ್ಮ ಸ್ವರೂಪ ಧರ್ಮರಾಜ ಚಿಕ್ಕಪ್ಪನ ಅಪ್ಪಣೆಯ ಪ್ರಕಾರ ಯೌವನಾಶ್ವನಂ ಎದುರುಗೊಂಡು ಅವರ ಗುಂಡಿಗೆ ಸಡಿಲಿಸೆ. ಎಲ್ಲ ಸಾರಥಿ ಭೂಪತಿ ಪಾಂಡವರ ಅಶ್ವಮೇಧ ಯಾಗಕ್ಕಾಗಿ ಕುದುರೆಯಂ ತಂದು ಧರ್ಮರಾಯ ಶ್ರೀಕೃಷ್ಣ ಪರಮಾತ್ಮನಿಗೆ ಒಪ್ಪಿಸಲು ಬರಣವಾಯಿತು. ಖಂಡಿಯ ಸಾರಥಿ ತಿಳಿಸಾತೆ ಜಾಗ್ರತೆ. ಒಳ್ಳೆ ಭೂಪತಿ ಬಿಡಾಲಕರ ಜಾಗ್ರತೆ. ಕೇಳಿದೆ ಕುಡಿಗೆ ಬಂದಂತ ಧಾರೊಂದು ಕೇಳ ದೇವ ದಿವ್ಯ ಪ್ರಭಾವ. ದೇವ ಅದರ್ಥ ಶುದ್ರ ಮೋಗ್ರ ವಿಜ್ಞಾನ ಸಮಗ್ರಕ್ಕೆ ಯಾವತ್ವೈದು ವರ್ಗವು ನಿಗ್ರಹಿಸಿ ಹರೇ ದೇವ ವೀರಾಗ್ರೇಶ್ವರನ ಸಮಗ್ರದೋ ನಿಂತು ಭುಜಾಗ್ರಗಳಿಂದ ವಂದಿಸಿ ಬಂದ ಕಲಿವೀರಾಗ್ರಗಣ್ಯನೆಂದಾರೆಂದು ವಿಚಾರಿಸುವ ಚರಕುಲ ಮಸ್ತಕನ ಮಣಿಯೇ ನೀನು ದಾರುಪೇಳಲೈ ಧೀರವನಾದ ಬಡಕುಲ ಮಣಿಯೇ ಶಿವನೇ. ಓ ದೇವ ನಾವು ದಾರಂದರೆ ರೊಕ್ಕವನ್ನು ಒದಕೊಂಡು ಮುದುಕಿಯ ಮಕ್ಕಳನ್ನ ಮನೆಗೆಕೊಂಡು ಎಕ್ಕನ ಮೇಲೆ ಕುಂತುಕೊಂಡು ಲಗ್ನಕ್ಕೆ ಹೋಗುವ ಇಕ್ಕಿನ ಸಾಧನೆ ಕರೀತಾರೆ ದೇವ. ಹೇಳಬೇಕದ ನಾಮಾಂಕಿತವ ಬಳಿಕೆ ಎಲೈ ಸಾರಥಿ ನಾವು ದಾರಂದರೆ ಹೌದಾರು ದೇವ. ಸಮಸ್ತ ದೇವತೆಗಳಿಗೆ ಬಂದ ಕಂಟಕಗಳನ್ನಿನ ಕಂಟಕವಾಗಿ ಮಾಡಿ ಸುಖಮುಂಟು ಮಾಡುವ ಎಲ್ಲಾ ಸಾರಥಿ ಭೂಪತಿ ಶ್ರೀ ಜಗನ್ಮಂಡಲದಲ್ಲಿ ಅತಿ ಧೈರ್ಯಗೊಂಡು ದೇವತಾ ಮಂಡಲಕ್ಕೆ ಪುಟವಿದ್ದ ಮಜಾಂಧರಂ ಸೆದಬಡೆದ ಬೆಳೆದ ಪಡೆಯುವ ಎಲ್ಲಾ ಸಾರಥಿ ಭೂಪತಿ ಜಗದ್ರಕ್ಷಾ ದುಷ್ಟ ಜನರ ಶಿಕ್ಷಾ ಶ್ರೇಷ್ಠ ಜನರ ರಕ್ಷಣೆಂಬ ಬಿರುದಂಪತ್ತ ಅವತಾರಗಳ ಮೆತ್ತಿ ದುರ್ಜನರ ಬದಲಿಸಿ ಜಗತ್ತರಿತ್ರಗಳನ್ನು ಓಡಿಸಿದ ಭೂಪತಿ ಶ್ರೀ ಲಕ್ಷ್ಮೀಕಾಂತನ ಕುಮಾರ ಧೀರ ಗಂಭೀರ ಅತಿ ಸುಂದರ ಪ್ರತಿಪತಿ ಮನ್ಮಥ ಮಹಾರಾಜ ಮಹೇಶ್ವರನ ವೀರಾಜ್ ಕಲಿತ ಗಿರಿಜಾರಮಣನನ್ನು ಒಂದಾಗಿಸಿ ಲೋಕ ಕಲ್ಯಾಣ ಮಾಡಿದ ಚಾತುರ್ಯ ಪಾರಾವಾರ ರಣ ಗಂಭೀರನಾದ ಪ್ರತ್ಯುಮ್ಯ ಮಹಾರಾಜನ ಜೈ ಬರೋರು ಸಾಧ್ಯ ನಿಮ್ಮ ಚಂದ್ರಭೂಪತಿ ಪ್ರಥಮ ಮಹಾರಾಜರ ತಾವಾದರೆ ಈ ಸಭಾಸ್ಥಾನಕ್ಕೆ ಒಂದು ಕಾರಣವೇನು ಸ್ವಾಮಿ ಸಜ್ಜನ ಪ್ರೇಮಿ? ಸಾರಥಿ ರಂಗದೊದ್ರ ಮಣಿ ಮಯದಿ ಕಂಗಳಿಸುವ ಸಭಾ ರಂಗು ಮಂಟಪಕ್ಕೆ ಅದೇನು ದೇವ? ಏಕನಾಥನ ಪರಾಕ್ರಮೆಯ ಸಹಾಯದಿಂದ ಯೌವನಾಶ್ವನ ಬಳಿಯಲ್ಲಿದ್ದ ಅವಶ್ಯಕವಾದ ಅಶ್ವರಾಜಂದು ಅಲ್ಲದ ಹಿಮಾಚಲದ ಬಳಿಯಲ್ಲಿರುವ ಧನರಾಶನ್ ಭೀಮಸೇನನ ಘಟೋತ್ಪಟದಿಂದ ಬಂದು ಧರ್ಮರಾಜ ಶ್ರೀಕೃಷ್ಣನಿಗೆ ಒಪ್ಪಿಸುವುದಕ್ಕೆ ಬರೋಣವಾಯಿತು. ಕಣ್ಣಿಯ ಸಾರಥಿ
ಒಳ್ಳೆದು ಬದಿ ಬಿಡ ಜಾಗೃತಿ ಆರುಗಳು ಆಹೋ ತಂದೆಯಾದ ಧರ್ಮನಂದನ, ಕಂದ ನಿಮ್ಮ ಆಶೀರ್ವಾದ ಬಲದಿಂದ ಯೌವನಾಶ್ವನಂ ಎದುರುಗೊಂಡು ಈ ಅಮೋಘವಾದ ತುರಗಮಂ ಹಿಡಿದು ತಂದಿರುವೆವು ನೋಡು. ಮುಂದಿನ ಸಂಗತಿಗೆ ಅಪ್ಪಣೆ ಎಂದಯ ಪಾಲಿಸ ಧರ್ಮರಾಜ ರವಿಕೋಟಿ ತೇಜ. ತಂದೆ ಬಾಲಕ ಮಾರ್ಮಲಿತ ಯೌವನಾಶನಂ ರಾಜಸೂಯಾಶ್ವದ ಸಲವಾಗಿ ಅಂತರಿಕ್ಷದೋಳುತ್ತವನಿಸಿ ಹ ಕಂದನೇ, ನಮ್ಮ ಮೇಘನಾಥನ ಕುದುರೆಯನ್ನು ಮತ್ತು ಧನರಾಶಂ ತಂದು ನಿಮಗೆ ಒಪ್ಪಿಸಿರುವೆವು. ಹ ಅಲ್ಲದೆ ಯೌವನಾಶನನು ನಿಮ್ಮ ದರ್ಶನದ ಸಲವಾಗಿ ನಮ್ಮ ಉದ್ಯಾನವನದಲ್ಲಿ ಕಾದುರನು. ಬಾಲಕ ಅವನನ್ನು ಸತ್ಕರಿಸಲೇ ಹೋಗೋಣ ನಡೆದಿದ್ದೀರೇ ಮಹಾವಿಕ್ರಮರೇ. ಅಹುದು ಬಾಲಕರೇ, ಯೌವನಾಶ್ವನ ಭಕ್ತಿಗೆ ಮೆಚ್ಚಿದೆನು. ಅವನನ್ನು ಸತ್ಕರಿಸಲು ಹೋಗೋಣ ನಡೆಯಿರಿ. ಮತ್ತು ಯಜ್ಞ ಆಗಮಿಕರಾದ ಸದ್ಬ್ರಾಹ್ಮಣರಂ ತೀವ್ರತಿಂ ಕರೆತನ್ನಿರೈ ಬಾಲಕರೇ, ವೀರಾದಿ ವೀರರೇ. ನಿನ್ನಿಷ್ಟದಂತಾಗಲಿ ಪರಮಾತ್ಮ. ಎಲ್ಲಾರು ಹೋಗೋಣ ನಡೀರೈ ವೀರರೇ ಮಹಾಸೂರರೇ. ನಿನ್ನಿಷ್ಟದಂತಾಗಲಿ ಧರ್ಮನಂದನ. ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಚಾಟಿ ಬೇರಿಲ್ಲ, ಶಿವನಾಮಕ್ಕೆ ಚಾಟಿ ಬೇರಿಲ್ಲ. ಅನ್ನದಾನವ ಕೊರೆಯದಿರು, ನಾನು ನನ್ನದೇ ಎನ್ನದಿರು. ಕೊರೆಯದಿರು, ನಾನು ನನ್ನದೇ ಎನ್ನದಿರು. ಉಪಕಾರವನಿ ಮಾಡಿದರೆ ಅನಾಥವಾದಿದೆ ಹಗಲಿರಳು, ದೀನನಾಮ ಕೊರೆಯದಿರು. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಜಾತಿ ಬೇರಿಲ್ಲ, ಶಿವನಾಮಕ್ಕೆ ಜಾತಿ ಬೇರಿಲ್ಲ. ನಮಸ್ಕಾರ ರೀ ನಮಸ್ಕಾರ ರೀ, ನಮಸ್ಕಾರ ನಮಸ್ಕಾರ. ಎಲ್ಲಿ ಹೊಂಟಿದಾರಿ? ಎಲ್ಲಿ ಹೊಂಟಿರಿ? ನಿಮ್ಗೂ ಬಹಳ ಜನಕ್ಕೆ ಭೇಟಿ ಆಯ್ತು ನೋಡ್ರಿ. ನಿಮಗೆ ಮಕ್ಕಳು ಮರಿ ಎಷ್ಟ್ರಿ? ಇಲ್ರಿ, ನಮಗಿನ್ನ ಮದುವೆ ಆಗಿಲ್ರಿ. ಕನ್ನೆ ನೋಡ್ತಾ ಇದೀವಿ, ಇನ್ನ ಸಿಕ್ಕಿಲ್ಲ ನಮ್ಮ ಜನದಲ್ಲಿ. ತಿಳಿದೇ ಇದೆಯಲ್ಲ. ನಿಮಗೆ ಕೊಟ್ಟಿದ್ವಿ ಎಷ್ಟು ಮಂದಿ ಕೊಟ್ಟಿದ್ವಿ ಎಷ್ಟು? ಇಲ್ರಿ, ಇಲ್ಲ ಮಕ್ಕಳಾಗಿಲ್ಲ. ಬರ್ರಿ, ಬೆಳಿಗ್ಗೆ ನಮಗೆ ಥೈಲ್ಯಾಂಡ್ ಅಲ್ಲಿ ಕಾರ್ಯಕ್ರಮ ಇದೆ. ಒಪ್ಪು ತಿಳ್ಕೊಂಡಿರಿ ನೀವು ಬರ್ರಿ, ಅಂದ್ರೆ ನಿಮ್ಮ ಯಾರ್ಯಾವು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಬರ್ರಿ. ನಿಮ್ಮವು ಹಂಗ್ರಿ ಹೇಳಿದ್ದು. ಅಣ್ಣ ನಿಧಾನ.
ಮುಗಿಸಿರು. ಅಲ್ಲಿ ಸೀದಾ ಕುತ್ತಿಗೆ ದಾರ ಮುಳ್ಳಾಟ ಅಶ್ವಮೇಧ ಯಾಗವನ್ನು ಪೂರ್ತಿಗೊಳಿಸಿರಿ ಭೂಸುರೋತ್ತಮರೇ. ಮಹಾರಾಜರೇ ತಮ್ಮ ಇಷ್ಟದಂತೆ ನಡೆಯಲಿ. ಸ್ವಾಮಿಗಳೇ ಸ್ವಲ್ಪ ಪೂಜೆ ಮಾಡಿ. ಅರ್ಜುನ 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 ಜಲ್ದಿ ಬರ್ಬೇಕು ಅರ್ಜುನ ಅರ್ಜುನ ಪಾಂಡವ ಅರ್ಜುನ ಮಹಾರಾಜರು ಬರಬೇಕು. ನಮಗೆ ಬಹಳ ಕೆಲಸ ಇದೆ. ದಯಮಾಡಿ ಎಲ್ಲರೂ ಆಸನ ರೂಢರಾಗರೆ ಎಂದು ಕೇಳ್ಕೊಳ್ತೇನೆ. ಕೃಷ್ಣ ಮಹಾರಾಜರೇ ನಮಸ್ಕಾರಗಳು. ಆಗಲಿ ಸ್ವಾಮಿಗಳು. ಓಂ ಪಂಚಾನನ ತನುದ್ಭೂತ ಪಂಚಾಕ್ಷರಮನುಪಮಾ ಪಂಚಸೂತ್ರಂ ಕೃತೋ ವಂದೇ ಪಂಚಾಚಾರ್ಯಂ ಜಗದ್ಗುರುಂ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶಿರಹರ ಶಿವ ಶಿವ ಶಂಭುರಾಜ್ಞಾಯ ಪ್ರವರ್ತಮಾನ ಸಾಧ್ಯ ಬ್ರಾಹ್ಮಣಃ ದ್ವಿತೀಯ ಪಹರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ಜಂಬೂದ್ವೀಪೆ ಮೇರೋರ್ದಕ್ಷಿಣ ದಿಗ್ಭಾಗೆ ಶ್ರೀಶೈಲ ಪಂಚ ಪಾಂಡವರ ಅಶ್ವಮೇಧ ಯಾಗಂ ಪೂಜಂ ಕರಿಸೇ. ಸ್ವಾಮಿಗಳೇ ಗಂಟೆ ತಗೋರಿ, ಗಂಟೆ ಇಲ್ಲಿ ಕಾಯಿ ತಗೋರಿ, ಕಾಯಿ ಇಲ್ರಿ. ನಿಧಾನ ನಿಧಾನ, ನಮ್ಮ ಸ್ವಾಮಿಗಳಿಗೆ ಸ್ವಲ್ಪ ಮರವು ಜಾಸ್ತಿ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೇ. ಓಂ ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದಂ ಭವಂ ಭವಾನೇ ಸಹಿತಂ ನಮಾಮಿ. ಓಂ ಅಶ್ವಮೇಧಾಯ ನಮಃ. ಓಂ ಅಶ್ವಮೇಧಾಯ ನಮಃ. ಧರ್ಮರಾಜರೇ, ನೀವು ಹಾಗೂ ನಿಮ್ಮ ಕುಟುಂಬ ಸಹಿತ ಎಲ್ಲರೂ ಪ್ರದಕ್ಷಿಣೆಯನ್ನು ಮಾಡಿ
ಪುನಃ ನಮಗೂ ಸಹ ಬರ ದಕ್ಷಿಣವನ್ನು ಹಾಕಿ ಪುನಃ ನಮ್ಮನ್ನು ಕಳುಹಿಸಿಕೊಡರಿ. ನಾವು ಬಹಳ ದೂರ ಹೋಗುವ ಪ್ರಯಾಣ ಇದೆಯೇ ನಮಗೆ, ಅದಕ್ಕಾಗಿ ಹೋಗ್ತಾ ಇದ್ದೇವೆ. ನಿಧಾನ ಸ್ವಾಮಿಗಳೇ, ನಿಧಾನವಾಗಿ ಬನ್ನಿ. ಮಹಾರಾಜರೇ ನಿಧಾನವಾಗಿ ಬನ್ನಿ. ಓ ಮಧ್ಯಮ ಪಾಂಡವರೇ ನಮಸ್ಕಾರ. ಆರಾಮಿದ್ದೀರಾ ಸ್ವಾಮಿಗಳೇ? ಆರಾಮದಿರಿ ಸ್ವಾಮಿ? ಓಕೆ ಆಯ್ತು ಸ್ವಾಮಿಗಳೇ. ಧರ್ಮರಾಜರೇ, ನಾವಿನ್ನು ಹೋಗಿ ಬರುತ್ತೇವೆ. ನಿಮಗೆ ಅಪ್ಪಣೆಯನ್ನು ಕೊಡುವಂತವರಾಗಿರಿ. ಇಷ್ಟದಂತೆ ಆಗಲಪ್ಪ. ಆಗಲಿ ಸ್ವಾಮಿಗಳೇ. ಅಹೋ ಮಹಾಸ್ವಾಮಿಗಳೇ, ಸ್ವಾಮಿಗಳೇ, ನಾವು ಇನ್ನು ಪ್ರಯಾಣ ಬೆಳೆಸೋಣವೇ? ಆನಂದ ಆನಂದ ಅಲ್ಲಯ್ಯ, ಪ್ರದಕ್ಷಿಣ ಆನಂದ ಆನಂದ.